ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಅದು ಏನಪ್ಪ ಅಂದರೆ, ಗುರುಪೌರ್ಣಿಮೆ ಇರೋದ್ರಿಂದ ಅದರಲ್ಲೂ ವಿಶೇಷವಾಗಿ ಇವತ್ತಿನ ಸಂಜೆ ನೀವು ನಿಮ್ಮ ಇಷ್ಟಾರ್ಥಗಳು ಅಥವಾ ನಿಮ್ಮ ಮನಸ್ಸಿನ ನೋವುಗಳು ನಿವಾರಣೆ ಆಗಬೇಕು ಅಂದರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ನೀವು ಇವತ್ತಿನ ಸಂಜೆ ಅಂದರೆ ರಾತ್ರಿ ಸಮಯದಲ್ಲಿ ನೀವು ಚಂದ್ರನನ್ನು ನೋಡಿಕೊಂಡು ನಾನು ಹೇಳ್ಕೊಡುವಂಥ ಮಂತ್ರನ ನೀವು ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಯಾಕಂದರೆ ಚಂದ್ರನ ಮತ್ತು ಮಹಾಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರಗಳನ್ನ ನಾವು ಚಂದ್ರನ ನೋಡುತ್ತಾ ನಾವು ಪಠಿಸಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಇರೋವಂಥ ಚಂದ್ರ ದೋಷಗಳಿರ್ಬೋದು ಅಥವಾ ಮಹಾಲಕ್ಷ್ಮಿಯ ಅನುಗ್ರಹ ಪಡೆಯೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನ ಸಂಜೆ ಸಮಯದಲ್ಲಿ ಚಂದ್ರನ ಮಂತ್ರಗಳನ್ನ ಪಠಿಸಿ. ಯಾಕಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಎಷ್ಟೋ ದುಃಖಗಳು ನಿವಾರಣೆ ಆಗಬೇಕು ಅಂದಾಗ ಚಂದ್ರ ಮನಸ್ಸಿನ ಕಾರಕ ಆಗಿರೋದ್ರಿಂದ ನಾವು ಹುಣ್ಣಿಮೆ ದಿನಗಳಲ್ಲಿ ಚಂದ್ರನ ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡಬೇಕಾಗುತ್ತೆ. ಅದರಲ್ಲೂ ಮಹಾಲಕ್ಷ್ಮಿ ಜೊತೆ ನಾವು ಚಂದ್ರನ ನಾವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಆಷಾಢ ಹುಣ್ಣಿಮೆ ಅನ್ನೋದು ತುಂಬ ವಿಶೇಷವಾದದ್ದು. ಅದರಲ್ಲೂ ಹಿಂದೂ ಧರ್ಮದಲ್ಲಿ ನೋಡಿ, ಆಷಾಢ ಪೌರ್ಣಿಮೆಯನ್ನು ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಭಗವಾನ್ ವಿಷ್ಣು, ತಾಯಿ ಲಕ್ಷ್ಮಿ ಮತ್ತು ಚಂದ್ರದೇವರ ಆರಾಧನೆಗೆ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಈ ದಿನದಂದು ಗಂಗಾ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯು ಎಲ್ಲ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ ಎನ್ನುವ ನಂಬಿಕೆಯೂ ಕೂಡ ಇದೆ. ಆಷಾಢ ಪೂರ್ಣಿಮೆಯನ್ನು ಗುರುಪೂರ್ಣಿಮೆ ಎಂದು ಕೂಡ ಆಚರಿಸಲಾಗುತ್ತದೆ. ಅಲ್ಲದೆ ಈ ದಿನ ಗುರುಗಳನ್ನು ಮತ್ತು ಶಿಷ್ಯರನ್ನು ಪೂಜಿಸಲಾಗುತ್ತದೆ. ಆಷಾಢ ಪೂರ್ಣಿಮೆಯ ದಿನದಂದು ದಾನ ಮತ್ತು ಧರ್ಮದ ಕೆಲಸಗಳನ್ನು ಮಾಡುವುದರ ಮುಖಾಂತರ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಈ ವರ್ಷ ಆಷಾಢದ ಪೂರ್ಣಿಮೆಯನ್ನು ಭಾನುವಾರದ ದಿನ ಆಚರಿಸಲಾಗುತ್ತಿದೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಇವತ್ತಿನ ದಿನ ನೀವು ಖಂಡಿತವಾಗ್ಲೂ ಗುರುಗಳಿಗೆ ಸಂಬಂಧಪಟ್ಟಂಥ ಪೂಜೆ ಪುನಸ್ಕಾರನ ನೀವು ಯಾವ ರೀತಿ ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ನೀವು ಗುರುರಾಯರಿಗೆ ಸಂಬಂಧಪಟ್ಟಂತಹ ದಾನ ಧರ್ಮ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಇವತ್ತು ನಿಮ್ಮ ಮನೆಯಲ್ಲಿರುವಂಥ ವಿಷ್ಣು ದೇವರಾಗಿರ್ಬೋದು, ಮಹಾಲಕ್ಷ್ಮಿ ದೇವರಾಗಿರ್ಬೋದು, ಅಂಥ ದೇವರಿಗೆ ನೀವು ಹಳದಿ ಹೂವುಗಳು ಮತ್ತು ಹಳದಿ ಹಣ್ಣುಗಳಿಂದ ಪೂಜೆಯನ್ನು ಮಾಡಿ ಧೂಪ ದ್ರವ್ಯಗಳನ್ನು ಹಾಕಿ ನೈವೇದ್ಯಗಳನ್ನು ಅರ್ಪಿಸಿ ಭಗವಾನ್ ವಿಷ್ಣುವಿನ ಬೀಜ ಮಂತ್ರವನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೀವು ಇವತ್ತಿನ ಹೇಳ್ಕೊಳ್ಳೋದ್ರಿಂದ ವಿಷ್ಣುವಿನ ಕೂಡ ಅನುಗ್ರಹ ಕೂಡ ನಾವು ಪಡಿಬೋದು. ಅದರಲ್ಲೂ ಪೂಜೆಯ ಕೊನೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಜೊತೆಗೆ ಎಲ್ಲ ದೇವರು ಮತ್ತು ದೇವತೆಗಳಿಗೆ ಆರತಿಯನ್ನು ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಖಂಡಿತವಾಗ್ಲೂ ನೆರವೇರುತ್ತೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ನಾನು ಹೇಳ್ಕೊಡೋ ಅಂಥ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ನೋಡಿ, ಓಂ ಐಂ ಕ್ಲೀಂ ಸೋಮಾಯ ನಮಃ. ನೋಡಿ, ಆ ಮಂತ್ರ ಇನ್ನೂ ಒಂದು ಸರಿ ಹೇಳ್ತೀನಿ. ಓಂ ಐಂ ಕ್ಲೀಂ ಸೋಮಾಯ ನಮಃ ಅನ್ನೋ ಬೀಜಾಕ್ಷರಿ ಮಂತ್ರನ ನೀವು ಇವತ್ತಿನ ದಿನ ಸಂಜೆ ಸಮಯದಲ್ಲಿ ಅಥವಾ ದೇವರ ಮುಂದೆ ನೀವು ಈ ಬೀಜಾಕ್ಷರಿ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಇಷ್ಟಾರ್ಥಗಳು ನೆರವೇರುತ್ತೆ. ನೋಡಿ, ಚಂದ್ರ ಬೀಜ ಮಂತ್ರ ಹೇಳ್ಕೊಡ್ತಿದ್ದೀನಿ. ಓಂ ಶ್ರಂ ಶ್ರೀಂ ಶ್ರಂ ಸಂ ಚಂದ್ರಮಸೆ ನಮಃ ಅಂತ ನೀವು ಚಂದ್ರನ ನೋಡಿಕೊಂಡು ಈ ಮಂತ್ರನ ನೀವು 108 ಸರಿ ಹೇಳ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಲ್ಲಿರೋಂಥ ಎಷ್ಟೋ ದುಃಖ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಚಂದ್ರದೇವರಿಗೆ ನಮಸ್ಕಾರ ಮಾಡುವ ಮಂತ್ರ ದದಿ ಸಂಕ ತುಷಾರಾಭಂ ಶಿರೋದ್ಧರಣ ಸಂಭವಂ ನವಾಮಿ ಶಶೀನಂ ಸೋಮ ಶಂಭ ಮುರ್ಕುಟ ಭೂಷಣಂ. ಇದು ಮಂತ್ರದ ಅರ್ಥ. ಯಾಕಂದರೆ ನಾವು ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ
ಮಾಡಲು ನಮಗೆ ಚಂದ್ರದೇವರ ಅನುಗ್ರಹ ಕೂಡ ಆಗುತ್ತೆ. ಅದರಲ್ಲೂ ಆಷಾಢ ಪೂರ್ಣಿಮೆಯನ್ನು ಗುರುಪೂರ್ಣಿಮಾ ಮತ್ತು ವ್ಯಾಸ ಪೂರ್ಣಿಮಾ ಕೂಡ ಎಂದು ಕರೆಯುತ್ತಾರೆ. ಆಧ್ಯಾತ್ಮಿಕ ಬೋಧಕರು ಎಂದು ಕೂಡ ಕರೆಯಲ್ಪಡುವ ಗುರುಗಳಿಗೆ ಮೆಚ್ಚುಗೆ ಮತ್ತು ಗೌರವವನ್ನು ತೋರಿಸುತ್ತಾರೆ. ಈ ಉದ್ದೇಶವಾಗಿದೆ. ಗುರು ಮತ್ತು ಶಿಷ್ಯರ ಸಂಪ್ರದಾಯವನ್ನು ಅನುಸರಿಸುವ ಹಿಂದೂಗಳಿಗೆ ಈ ದಿನವನ್ನು ಬಹಳ ಮಹತ್ವವಾದ ದಿನವೆಂದು ಕರೆಯಲಾಗುತ್ತದೆ. ಇಲ್ಲಿ ಗುರುಗಳಿಗೆ ನಾವು ಉಡುಗೊರೆಗಳನ್ನು ನೀಡುವ ಮುಖಾಂತರ, ಗೌರವವನ್ನು ಕೊಡುವ ಮುಖಾಂತರ ಗುರುಪೂರ್ಣಿಮೆ ಅಥವಾ ಆಷಾಢ ಪೂರ್ಣಿಮೆಯನ್ನು ನಾವು ಪೂಜಿಸಲಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ನಾವು 4 ವೇದಗಳನ್ನು ಸಂಕಲಿಸಿದ ಮತ್ತು ಮಹಾಭಾರತವನ್ನು ಬರೆದ ವೇದವ್ಯಾಸರ ಜನ್ಮದಿನವನ್ನು ಎಂದು ಕೂಡ ಈ ದಿನವನ್ನು ಆಚರಿಸಲಾಗುತ್ತದೆ. ಚಂದ್ರದೋಷ ಪರಿಹಾರಕ್ಕೋಸ್ಕರ ನಾವು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆಷಾಢ ಪೂರ್ಣಿಮೆಯೆಂದು ಅಗತ್ಯವಿರುವವರಿಗೆ ದಾನ ಮಾಡಬೇಕಾಗುತ್ತದೆ. ಈ ಸಮಯದಲ್ಲಿ ನೀವು ಬಿಳಿ ಬಟ್ಟೆ, ಅಕ್ಕಿ, ಸಕ್ಕರೆ, ಹಾಲು, ಬಿಳಿ ಸಿಹಿ ತಿಂಡಿಗಳು, ಬಿಳಿ ಮುತ್ತುಗಳು ಇತ್ಯಾದಿಗಳನ್ನು ಕೂಡ ನೀವು ದಾನ ಮಾಡಬಹುದು. ಒಬ್ಬ ವ್ಯಕ್ತಿಯು ತನ್ನ ಜಾತಕದಲ್ಲಿನ ಚಂದ್ರದೋಷವನ್ನು ಹೊಂದಿದ್ದರೆ ಅವನು ಹುಣ್ಣಿಮೆ ದಿನದಂದು ಚಂದ್ರನನ್ನು ಪೂಜಿಸಬೇಕಾಗುತ್ತದೆ. ಪೂಜೆಯಲ್ಲಿ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಈ ರೀತಿ ಮಾಡುವುದರಿಂದ ನೋಡಿ, ಈ ರೀತಿ ಮಾಡುವುದರಿಂದ ಚಂದ್ರನ ಸ್ಥಾನವು ಬಲಗೊಳ್ಳುತ್ತದೆ. ಆಷಾಢ ಪೂರ್ಣಿಮೆ ದಿನದಂದು ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಕೂಡ ಹೇಳಿಕೊಳ್ಳಬೇಕಾಗುತ್ತದೆ. ಯಾಕಂದರೆ ನಮಗೆ ಈ ಪೌರ್ಣಿಮೆ ದಿನದಲ್ಲಿ ವಿಷ್ಣು ದೇವರು, ಮಹಾಲಕ್ಷ್ಮಿ ದೇವರು, ಚಂದ್ರನನ್ನು ನಾವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಜಾತಕದಲ್ಲಿರೋಂಥ ದೋಷಗಳೆಲ್ಲ ನಿವಾರಣೆಯಾಗಿ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ಮಹಾಲಕ್ಷ್ಮಿಯ ಮಂತ್ರ ಓಂ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಹೇಳಿಕೊಂಡು ಈ ದಿನ ಕೇಸರಿ, ಮಕಾನ ಮತ್ತು ಒಣಹಣ್ಣುಗಳನ್ನು ಕೀರು ಮಾಡಿ ಅದನ್ನು ವಿಷ್ಣು ಮತ್ತು ತಾಯಿ ದೇವಿ ಮಹಾಲಕ್ಷ್ಮಿಗೆ ಅರ್ಪಿಸುವುದರಿಂದ ಜೀವನದಲ್ಲಿ ನೀವು ಅಂದುಕೊಂಡಿರುವಂಥ ಆಸೆಗಳೆಲ್ಲ ಈಡೇರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತಿನ ಸಂಜೆ ತಪ್ಪದೆ ನೀವು ಚಂದ್ರ ಮಂತ್ರ, ಲಕ್ಷ್ಮಿಯ ಮಂತ್ರ, ವಿಷ್ಣು ಮಂತ್ರನ ಪ್ರತಿಯೊಬ್ಬರು ಕೂಡ ಒಂದು ಸರಿ ಹೇಳ್ಕೊಳ್ಳಿ. ಯಾಕಂದರೆ 108 ಸರಿ ನೀವು ನಿಮ್ಮ ಮನೆಯ ದೇವರ ಫೋಟೋಗಳ ಮುಂದೆ ಆಗಿರ್ಬೋದು ಅಥವಾ ಚಂದ್ರನ ಮುಂದೆ, ಅಂದರೆ ರಾತ್ರಿ ಹೊತ್ತು ಬರೋ ಚಂದ್ರನ ಮುಂದೆ ನೀವು ಈ ಮಂತ್ರಗಳನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿಗೆ ಎಂಥದ್ದೇ ದುಃಖ ಇದ್ದರೂ ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಗುರುಪೌರ್ಣಿಮೆಯ ಚಂದ್ರ ವಿಶೇಷವಾದದ್ದು. ಆಷಾಢ ಪೂರ್ಣಿಮೆಯ ವಿಶೇಷ ಚಂದ್ರನ ನಾವು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿರೋಂಥ ಆಸೆಗಳನ್ನ ಈಡೇರೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.